ಹಾಯ್ ಫ್ರೆಂಡ್ಸ್ ನೋಡಿ, ನನ್ನ ಮಲ್ಲಿಗೆ ಗಿಡಗಳಿಗೆ ಈಗ ಯಾವ ಸಮಸ್ಯೆನೂ ಇಲ್ಲ. ಯಾಕಂದರೆ ನಾನು ಪೆಗಾಸಸ್ ಮತ್ತು ಸ್ಟಾರ್ 20 ಹಾಕಿದ ಮೇಲೆ ಯಾವ ಸಮಸ್ಯೆನೂ ಇಲ್ಲ. ನೋಡಿ, ಒಂದೇ ಒಂದು ಹುಳನೂ ಇಲ್ಲ. ಇವಾಗ ಹುಳ ಅಂದರೆ ಅದೇ ಬೆಳಿ ನುಸಿ ಒಂದು ಇಲ್ಲ, ಯಾವ ಗಿಡದಲ್ಲೂ ಇಲ್ಲ. ನಾನು ಒಂದು ಸಲ ಆಗಲೇ ಕಮ್ಮಿ ಆಗಿತ್ತು. ಒಂದು ಸಲ ಹಾಕಿದಾಗಲೇ ಕಮ್ಮಿ ಆಗಿತ್ತು. ನೋಡಿ, ಒಂದೇ ಒಂದಿಲ್ಲ. ನೋಡಿ, ಫುಲ್ ಕಮ್ಮಿ ಆಗಿದೆ. ವಾರಕ್ಕೊಂದ್ಸಲ ಹಾಕ್ಬೇಕಂತ ಹೇಳಿದ್ರು. ನಾನು 2 ಸಲ ಹಾಕಿದ್ದೆ. ಇವಾಗ ಫುಲ್ ಕಮ್ಮಿ ಆಗಿದೆ. ಆದ್ರೂ ನಾನು ಹಾಕೋದು ನಿಲ್ಸೋದಿಲ್ಲ, ಹಾಕ್ತೇನೆ. ಅದ್ರ ಮೇಲೆ ನಂಗೆ ಯಾವ ಸಮಸ್ಯೆನೂ ಇಲ್ಲ. ಇವಾಗ ಪರವಾಗಿಲ್ಲ, ಮೊಗ್ಗು ಆಗ್ತಾ ಇದೆ. ಇವಾಗ ಮೊಗ್ಗು ನೋಡಿ, ಇದ್ರಲ್ಲೆಲ್ಲ ತುಂಬಾ ಮೊಗ್ಗಿದೆ. ನೋಡಿ, ಮೊಗ್ಗು ಆಗ್ತಾ ಇದೆ ಇವಾಗ. ಆ ಹುಳ ಇದ್ದಾಗ ಮೊಗ್ಗು ಒಂದು ಕಾಣ್ತಾ ಇರ್ಲಿಲ್ಲ. ಯಾಕಂದ್ರೆ ಅಷ್ಟು ಎಲ್ಲ ಹುಳ ಕೂತ್ಕೊಂಡು ಎಲ್ಲ ಬೆಳಗಾಗೋಷ್ಟರಲ್ಲಿ ಎಲ್ಲ ಏನೂ ಇರುವುದಿಲ್ಲ ಇತ್ತು. ಇವಾಗ ಪರವಾಗಿಲ್ಲ. ಇನ್ನು ಇಳುವರಿ ಜಾಸ್ತಿ ಆಗುತ್ತೆ, ಇನ್ನು ಕಮ್ಮಿ ಅಂತೂ ಆಗುವುದಿಲ್ಲ. ಅದೊಂದು ಸಮಸ್ಯೆ ನನಗೆ ಹೇಗೆ ತಡೆಗಟ್ಟುದಂತೇಳಿ ಅಂದ್ಕೊಂಡಿದ್ದೆ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಮಲ್ಲಿಗೆ ಗಿಡ, ನಂದು ತುಂಬ ಮಲ್ಲಿಗೆ ಗಿಡ ಇದೆಯಲ್ಲ, ನಡಬೇಕಲ್ಲ. ಇಷ್ಟು ಮಲ್ಲಿಗೆ ಗಿಡ ಇದೆಯಲ್ಲ, ಇಷ್ಟಿದೆ ನೋಡಿ. ಇಷ್ಟು ಮಲ್ಲಿಗೆ ಗಿಡ ಇದೆ ನೋಡಿ. ಸುಮಾರು 19-20 ಮಲ್ಲಿಗೆ ಗಿಡ ಇದೆ ನಡ್ಲಿಕ್ಕೆ. ನಾನು ನಡ್ಲಿಕ್ಕೆ ಗ್ರೋ ಬ್ಯಾಗ್ ತಂದಿದ್ದೇನೆ. ಗ್ರೋ ಬ್ಯಾಗಲ್ಲಿ ನಡುವ ಅಂತೇಳಿ ತಂದಿದ್ದೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ. ಇದು 1 kgಗೆ 160 ರೂಪಾಯಿ. 1 kgಗೆ 160 ರೂಪಾಯಿ. ಇದ್ರ ಸೈಜು ಇದು 14 ಇಂಚ್. ಇದು 14 ಇಂಚಿನ ಸೈಜು ಸಾಕಾಗತ್ತೆ. 14 ಇಂಚ್ ಸೈಜು. ಯಾಕಂದ್ರೆ ನನಗೆ ಇವಾಗ ಪಾಟ್ ತರ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ 1-2 ವರ್ಷ ಆದ್ರೂ ಇದರಲ್ಲಿ ನಡುವ ಅಂತೇಳಿ 14 ಸೈಜ್ ಇದೆ ನೋಡಿ. ಇದು ಮಣ್ಣು ಹಾಕಿದ್ಮೇಲೆ ದೊಡ್ಡದಾಗತ್ತೆ. ಇದು ನನ್ನ ಪಾಟು 15 ಇಂಚು, ಇದು 14 ಇಂಚು. ಇದು ಸಾಕಾಗತ್ತೆ, 1-2 ವರ್ಷ ನಡೆಯುತ್ತೆ. ಆಮೇಲೆ ಬೇರೆ ಪಾಟ್ ತಂದು ಹಾಕಿದ್ರೆ ಆಯ್ತು ಅಂತೇಳಿ ನಾನು ಗ್ರೋ ಬ್ಯಾಗೇ ತಂದಿದ್ದೆ. ಇದು ನನ್ನ ಗ್ರೋ ಬ್ಯಾಗ್ ಎಷ್ಟಿದೆ ಗೊತ್ತಾ? ಇದರಲ್ಲಿ 1 kg ಬೇಡ ಅಂತ ಹೇಳಿದೆ. 1 kg ಅಂದ್ರೆ 40 ಪೀಸ್ ಆದ್ರೂ ಇರುತ್ತೆ ಅಂತೆ. ನಾನು 1 kg ಬೇಡ ಅಂತೇಳಿ ಅರ್ಧ kg ಕೇಳಿದೆ. ಅರ್ಧ kg ಕೇಳಿದಾಗ ಒಂದು 24 ಪೀಸ್ ಇದ್ದಿತ್ತು. ಆಮೇಲೆ ಅದು ಸಾಕಾತಿಲ್ಲ ಅಂತೇಳಿ ಮತ್ತೆ 3/4 kg ಮಾಡಿ ಕೊಡಿ ಅಂತೇಳಿ ಹೇಳಿದೆ. ಇವಾಗ 32 ಪೀಸ್ ಇದೆ. ಇದರಲ್ಲಿ 32 ಪೀಸ್ ಇದೆ. 8 ಗ್ರೋ ಬ್ಯಾಗಿ ಮಣ್ಣು ಹಾಕಿ ಇಟ್ಟಿದ್ದೆ ನಡ್ಬೇಕಂತೇಳಿ. ಇದರಲ್ಲಿ ಇವಾಗ 24 ಇದೆ. 24 ಪೀಸ್ ಇದರಲ್ಲೇ ಇದೆ. ಅಲ್ಲಿ 8 ಪೀಸಲ್ಲಿ ಹಾಕಿ ಇಟ್ಟಿದ್ದೆ ನಾನು. ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ನೋಡಿ. ಇದಕ್ಕೆ ನಾನು ಮಣ್ಣು ಹಾಕಿ ಇಟ್ಟಿದ್ದೆ. 8 ಗ್ರೋ ಬ್ಯಾಗ್ ಇಲ್ಲಿ ಇಟ್ಟಿದ್ದೆ ನೋಡಿ. ಮಣ್ಣು ಮೊನ್ನೆನೆ ಹಾಕಿ ಇಟ್ಟಿದ್ದೆ, ಜಾಸ್ತಿ ಮಣ್ಣು ಹಾಕಿಲ್ಲ. ಇವಾಗ ಗಿಡ ಸ್ವಲ್ಪ ಚಿಕ್ಕದಲ್ಲ, ಹಾಗಾಗಿ ಮಣ್ಣು ಅಷ್ಟೇನು ಚೆನ್ನಾಗೂ ಇಲ್ಲ. ನಾನು ಇದರಲ್ಲಿ 4 ಐಟಮ್ ಮಿಕ್ಸ್ ಮಾಡಿ ಮಣ್ಣು ಹಾಕಿದ್ದೆ ನೋಡಿ. 4 ಐಟಮ್ ಇದೆ ಇದರಲ್ಲಿ. ಸ್ವಲ್ಪ ಕಲ್ಲು ಜಾಸ್ತಿ ಇದೆ. ಕಲ್ಲು ನಾನು ತೆಗಿತೀನಿ. ಮತ್ತೆ ಇದ್ರಲ್ಲಿ 4 ಐಟಮ್ ಅಂದ್ರೆ, ಒಂದು ಕೆಂಪು ಮಣ್ಣು, ಒಂದು ಮರಳು, ಇನ್ನೊಂದು ಹಟ್ಟಿ ಗೊಬ್ಬರ, ಇನ್ನೊಂದು ಇದು ಸುಡುಮಣ್ಣು ಮಿಕ್ಸ್ ಮಾಡಿ ಹಾಕಿದ್ದೆ. ಸುಡುಮಣ್ಣು ಮಿಕ್ಸ್ ಮಾಡಲೇಬೇಕು ಫ್ರೆಂಡ್ಸ್ ಗಿಡ ನಡುವಾಗ. ಈ ಟೈಮಲ್ಲಿ ನಾನು ಸುಡುಮಣ್ಣು ಮಾಡಿ ಗಿಡಕ್ಕೆಲ್ಲ ಆಗಿದೆ ನಾನು. ಮತ್ತೆ ಸ್ವಲ್ಪ ಉಳಿದಿತ್ತು, ಅದಕ್ಕೆ ಈ ಗಿಡಕ್ಕೆ ಮಿಕ್ಸ್ ಮಾಡಿದ್ದೆ. ನಡುವಾಗ ಮಿಕ್ಸ್ ಮಾಡಿದ್ದೆ. ನೋಡಿ ಎಷ್ಟು ಕಲ್ಲಿದೆ ನೋಡಿ. ಕಲ್ಲು ತುಂಬಾ ತೆಗ್ದಿದ್ದೆ, ಆದ್ರೂ ಕಲ್ಲಿದೆ ನೋಡಿ. ಕಲ್ಲು ನಾನು ಸ್ವಲ್ಪ ತೆಗಿತೀನಿ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮತ್ತೆ ನಾನು ಬೆಳೆಸಿದ ಗಿಡನೇ ಇವತ್ತು ನಡ್ಬೇಕಂತೇಳಿ ಮಾಡಿದ್ದೆ. ನಾನು ರೆಡಿ ಮಾಡಿದ ಗಿಡ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಅವತ್ತು ಕವರಿಗೆಲ್ಲ ಹಾಕಿ ಬಳ್ಳಿ
ಈ ಪ್ಲಾಸ್ಟಿಕ್ ಕವರಿಗೆ ಹಾಕಿ ನೆಟ್ಟಿದ್ನಲ್ಲ, ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡಿ. ಇದಕ್ಕೆ ಈ ಪ್ಲಾಸ್ಟಿಕ್ ಕವರ್ ಸಾಕಾಗಲ್ಲ ನೋಡಿ. ನೋಡಿ ಇನ್ನೊಂದು ಗಿಡ ನೋಡಿ, ಇದು ಒಂದೇ ಅಲ್ಲ, ಒಟ್ಟಿಗೆ 2 4 6 7 ಗಿಡ ಇದೆ ಇಲ್ಲಿ. ಮತ್ತೆ ಆ ಕಡೆ ಎಲ್ಲ ಇದೆ ಗಿಡ. ನಾನು ಇದರಲ್ಲಿ ನೆಟ್ಟಿದ್ದು ಮಾತ್ರ 7 ಗಿಡ ಮಾತ್ರ. ಇಲ್ಲಿ ನೋಡಿ, ಇದು ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಅದಕ್ಕೆ ನಾನು ಇದನ್ನ ಫಸ್ಟು ಗ್ರೋ ಬ್ಯಾಗಿಗೆ ಹಾಕ್ತೀನಿ. ಮತ್ತೆ ಈ ಪ್ಲಾಸ್ಟಿಕ್ ಲೋಟದಲ್ಲಿ ನಟ್ಟಿದ್ದು ನೋಡಿ, ದೊಡ್ಡದಾಗಿದೆ ನೋಡಿ. ಇವಾಗ ಇದನ್ನ ನಾನು ಗ್ರೋ ಬ್ಯಾಗಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಇದಕ್ಕೆ ಗಿಡ ಹಾಕ್ತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಎಲ್ಲ ಚಿಕ್ಕದಾಗುತ್ತೆ, ಅದಕ್ಕೆ ಈ ಕವರ್ ಇದಕ್ಕೆ ಇದರಲ್ಲೇ ನಡುವ ಅಂತೇಳಿ. ತುಂಬ ಟೈಮ್ ಆಯಿತು ಇದನ್ನು ನೆಟ್ಟು ನಾನು. ಅದಕ್ಕೆ ನಾನು ಪಾಟ್ ತಂದು ಹಾಕ್ಬೇಕಂತೇಳಿ ಮಾಡಿದೆ, ಆಗಲೇ ಇಲ್ಲ. ಅದಕ್ಕೆ ನಾನು ಗ್ರೋ ಬ್ಯಾಗೆ ತಂದೆ. ಪಾಟ್ ಅಂದರೆ ತುಂಬ ಬೇಕು ಅದಕ್ಕೆ. ಗ್ರೋ ಬ್ಯಾಗ್ ಆದರೆ ಸ್ವಲ್ಪ ಕಮ್ಮಿಯಾಗಿ ಆಗುತ್ತಲ್ಲ. ನೋಡಿ ಇದ್ರ ಬೇರೆಲ್ಲ ಹೊರಗಡೆ ಬಂದಿದೆ ನೋಡಿ, ಬೇರೆಲ್ಲ. ಸ್ವಲ್ಪ ಮಣ್ಣನ್ನು ಸ್ವಲ್ಪ ಈ ಥರ ಬಿಡಿಸಿ ಹಾಕಿದ್ರೆ ಆಯ್ತು. ಬುಡದ ಮಣ್ಣು ಮಾತ್ರ ಮಣ್ಣು ಸಾಕಾಗಲ್ಲ ಅನ್ಸುತ್ತೆ, ಸ್ವಲ್ಪ ಇಕ್ಕೆ ಹಾಕೋ. ಪಾಟಲ್ಲಿ ನಟ್ಟು ಅಷ್ಟು ಚೆನ್ನಾಗಿ ಬರಲ್ಲ ಇದು ನೋಡಿ, ಸ್ವಲ್ಪ ಕಷ್ಟ ಅನಿಸುತ್ತೆ. ಪಾಟಲ್ಲಿ ನಡ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಇದು ಸ್ವಲ್ಪ ನಡ್ಲಿಕ್ಕೆ ಕಷ್ಟ. ಯಾಕಂದರೆ ಸ್ವಲ್ಪ ಅಲ್ಲೇ ಮುದ್ದೆ ಟೈಪ್ ಬರುತ್ತೆ. ಮಣ್ಣು ಸ್ವಲ್ಪ ಹಾಕಿದ್ದು ಕಮ್ಮಿ ಆಗಿತ್ತು ಫ್ರೆಂಡ್ಸ್, ಅದಕ್ಕೆ ನಾನು ಇದು ಇನ್ನೊಂದು ಗ್ರೋ ಬ್ಯಾಗಿಂದ ಮಣ್ಣು ಹಾಕ್ತಾ ಇದ್ದೆ. ಮಣ್ಣು ತುಂಬ ಬೇಕಾಗುತ್ತೆ, ನಂತರ ಮಣ್ಣಿಲ್ಲ ಇವಾಗ, ಮಣ್ಣು ಖಾಲಿಯಾಗಿದೆ. ಇದರಲ್ಲಿ ಇವಾಗ ಅಡ್ಜಸ್ಟ್ ಮಾಡಿ ನಡ್ತೀನಿ. ನೋಡಿದ್ರ ಫ್ರೆಂಡ್ಸ್, ಒಂದು ಗಿಡ ನೆಟ್ಟೆ, ಹಾಗೆ ಇನ್ನೊಂದು ಗಿಡ ನೆಡ್ತೀನಿ. ಇದರಲ್ಲಿ 2 ಗಿಡ ಇದೆ, ಇದರಲ್ಲಿ 2 ಗಿಡ ಇದೆ. ಇದರಲ್ಲಿ 2 ಗಿಡ ಒಟ್ಟಿಗೆ ಹಾಕು ಅಂತೇಳಿ ಹಾಕೋದಿಲ್ಲ, ಒಂದೇ ಗಿಡ ಹಾಕುವುದೇ ಒಳ್ಳೆಯದು. ಬೇಡ, 2 ಗಿಡನೂ ಒಟ್ಟಿಗೆ ಹಾಕಿ ನೋಡುವ. 2 ಗಿಡನೂ ಒಟ್ಟಿಗೆ ಹಾಕ್ತೆ, ಹೇಗಾಗುತ್ತೆ ಅಂತೇಳಿ ನೋಡುವ. ಇನ್ನು ತುಂಬ ಗಿಡ ಇದೆಯಲ್ಲ ನೋಡ್ಲಿಕ್ಕೆ.
ನೋಡಿ ಫ್ರೆಂಡ್ಸ್, ಮಣ್ಣು ನಾನು ಹಾಕಿಟ್ಟಿದ್ ಮಣ್ಣು ಸ್ವಲ್ಪನೂ ಸಾಕಾಗಿಲ್ಲ ನೋಡಿ. ಒಂದು ಗಿಡಕ್ಕೆ ತುಂಬಾ ಮಣ್ಣು ಬೇಕಾಗುತ್ತೆ. ಮಣ್ಣು ಸಹ ಕಮ್ಮಿ ಆದ್ರೆ ಬೇರ್ ಬರ್ಲಿಕ್ಕೆಲ್ಲ ಕಷ್ಟ ಆಗುತ್ತಲ್ಲ. ಇವಾಗ್ಲೇ ಅದ್ರಲ್ಲ ತುಂಬಾ ಬೇರ್ ಬಂದಿದೆ, ಇನ್ನು ನೆರಿತಾ ದೊಡ್ಡದಾದ ಬೇರ್ ಜಾಸ್ತಿ ಬರುತ್ತಲ್ಲ, ಆಗ ಸಾಕಾಗಲ್ಲ, ಜಾಗ ಸಾಕಾಗಲ್ಲ ಮಣ್ಣು ಬೇರೆ ಹೋಗ್ಲಿಕ್ಕೆ. ನೋಡಿ ಇದ್ರಲ್ಲಿ ಎರಡು ಗಿಡ ಇದೆ, ಆದ್ರೂ ಒಟ್ಟಿಗೆ ಹಾಕಿದ್ದೆ, ಬೇರೆ ಹಾಕ್ಬೇಕಂತೇಳಿ ಮಾಡಿದೆ. ಬೇಡ, ಅದಕ್ಕೆ ಮಣ್ಣು ಕಮ್ಮಿ ಇದೆ, ಅದು ಜಾಸ್ತಿ ಮಣ್ಣಿಲ್ಲ, ಅದಕ್ಕೆ ನಾನು ಎರಡು ಗಿಡ ಒಂದ್ರಲ್ಲೇ ಇದೆಯಲ್ಲ ಹಾಗೆ ಹಾಕಿದ್ದೆ. ನಾನು ಯಾವತ್ತೂ ನೋಡ್ಬೇಕಿದ್ದು ಫ್ರೆಂಡ್ಸ್, ನಡುವಾಗ ಲೇಟ್ ಆಗಿದೆ ಸ್ವಲ್ಪ. ಮತ್ತೆ ಫ್ರೆಂಡ್ಸ್, ನನಗೆ 500 ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ನನಗೆ ಹಾಗೆ ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಹಾಗೆ ನನ್ನ ವಿಡಿಯೋ ಈಗ ಹೊಸದಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಪ್ಲಾಸ್ಟಿಕ್ ಲೋಟದಲ್ಲಿ ನೆಟ್ಟಿದ್ದ ಗಿಡನೇ ಇವಾಗ ಓಪನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಇದೀಗ ಪ್ಲಾಸ್ಟಿಕ್ ಲೋಟದಲ್ಲಿ ಇದೆಯಲ್ಲ, ಸ್ವಲ್ಪ ಗಟ್ಟಿಯಾಗಿದೆ. ಬೆಳಿಗ್ಗೆ ನಾನು ನೀರು ಹಾಕಿ ಹೋಗಿದ್ದು, ಇವಾಗ ನೋಡಿ ಇಷ್ಟೊಳಗೆ ನೀರು ಹಾಕಲಿಲ್ಲ, ತುಂಬ ಗಟ್ಟಿಯಾಗಿದೆ ನೋಡಿ. ತೆಗಿಬೇಕು ಇವಾಗ ಹೇಗಾದ್ರೂ ಮಾಡಿ. ಓಪನ್ ಆಗಿದೆ ನೋಡಿ ಇವಾಗ. ಅಯ್ಯೋ, ಮಣ್ಣೆಲ್ಲ ಹೋಯ್ತು. ಇದು ತುಂಬ ಚಿಕ್ಕ ಗ್ಲಾಸ್ ಅಲ್ವಾ, ಗಿಡ ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲಿ ಎಷ್ಟು ಗಿಡ ಬೇಕಾದರೂ ಮಾಡ್ಬೋದು. ಪ್ಲಾಸ್ಟಿಕ್ ಗ್ಲಾಸಲ್ಲಿ ನೋಡಿ ಎಷ್ಟು ಬೇರ್ ಬಂದಿದೆ ನೋಡಿ. ಜಾಸ್ತಿ ಮಣ್ಣು ಬೇಡ ಅನ್ಸುತ್ತೆ ನೋಡಿ, ಆದ್ರೂ ಸ್ವಲ್ಪ ಹಾಕ್ತೀನಿ. ಮಣ್ಣು ಅಂದ್ರೆ ಜಾಸ್ತಿ ಕಲ್ಲು ಜಾಸ್ತಿ ಇದೆ, ಬಿಟ್ರೆ ಮಣ್ಣು ಕಮ್ಮಿ ಇದೆ. ಕಲ್ಲು ಜಾಸ್ತಿ ಇದೆ ಇದರಲ್ಲಿ. ಕಲ್ಲೆಲ್ಲ ಹಾಕ್ಬಾರ್ದು ಜಾಸ್ತಿ, ಕಲ್ಲು ತೆಗಿಬೇಕು ನೋಡಿ. ಕಲ್ಲು ಎಷ್ಟೊಂದಿದೆ ನೋಡಿ. ಹಾಗೆ ಇನ್ನೊಂದು ಗಿಡನೂ ನೆಡೋಣ. ಇದ್ರಲ್ಲೂ 2 ಗಿಡ ಇದೆ. ಆಗತ್ತಾ ನೋಡೋ, 2 ಗಿಡ ಒಂದಕ್ಕೆ ಹಾಕುವುದೋ ಅಲ್ಲ ಎರಡಕ್ಕೆ ಹಾಕುದು ಅಂತ ಗೊತ್ತಾಗುದಿಲ್ಲ. ಇದ್ರೊಳಗೆ ಇಟ್ಕೊಂಡು ತೆಗಿತೀನಿ. ಮಣ್ಣೆಲ್ಲ ಚೆಲ್ಲುತ್ತಲ್ಲ, ಅದಕ್ಕೆ ಒಳಗೇನೆ ಇಟ್ಕೊಂತೀನಿ. ಎರಡು ಗಿಡ ಒಂದ್ರಲ್ಲಿ ನೆಟ್ಟಿದ್ರೆ ಪರವಾಗಿಲ್ಲ. 2 ಗಿಡನು ಒಂದ್ರಲ್ಲಿ ನೆಡ್ಬಹುದು. ನಾನೀಗ ಒಂದ್ರಲ್ಲಿ ನೆಟ್ಟಿದ್ದೆ ನೋಡಿ, ಒಂದ್ರಲ್ಲಿ ನೆಟ್ಟಿದ್ದೆ. ಮತ್ತೆ ಬೇರೆ ಬೇರೆ ಮಾಡಲ್ಲ, ಇನ್ ಗಿಡ ಇದೆಯಲ್ಲ ತುಂಬಾ, ಒಂದ್ರಲ್ಲೇ ನೆಟ್ಟೆ.
ಸ್ವಲ್ಪ ಮಣ್ಣು ಹಾಕಿದ್ರೆ ಆಯ್ತು. ನೋಡಿ ಫ್ರೆಂಡ್ಸ್, ಇದು ಸಂಘದಲ್ಲಿ ಕೊಟ್ಟಲ್ಲ ಆ ಗಿಡ ಇದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ, ಗ್ರೋ ಬ್ಯಾಗಿಗೆ ಹಾಕ್ತಾ ಇದ್ದೀನಿ. ಈ ಗಿಡಕ್ಕೆಲ್ಲ ಇವಾಗ ನೀರು ಹಾಕಿದ್ರು ಕಮ್ಮಿ ಆಗುತ್ತೆ, ಮತ್ತೆ ಮಣ್ಣು ಇಲ್ಲಲ್ಲ ಬುಡದಲ್ಲಿ, ಹಾಗಾಗಿ ಗಿಡ ದೊಡ್ಡದಾಗಿಲ್ಲ ನೋಡಿ, ಇಷ್ಟೇ ಇದೆ ನೋಡಿ. ಅದಕ್ಕೆ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕ್ತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿದೆ, ನೀರು ಹಾಕಿ ಸಾಕಾಗ್ಲಲ್ಲ, ಅದಕ್ಕೆ ತುಂಬಾ ಗಟ್ಟಿಯಾಗಿದೆ ಇದು. ಇವಾಗ ನಾನು ಇದಕ್ಕೆ ನೆಟ್ಟ ಮೇಲೆ ನೀರು ಹಾಕ್ತೀನಲ್ಲ, ಆವಾಗ ಸಟ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಗಿಡನೂ ನೆಟ್ಟಿದೆ. ಎಲ್ಲ ಗಿಡ ಅಂದರೆ 8 ಗ್ರೋ ಬ್ಯಾಗಲ್ಲಿ ಮಣ್ಣು ಹಾಕಿ ಇಟ್ಟಿದ್ದೆ. 8 ಗ್ರೋ ಬ್ಯಾಗಲ್ಲೂ ನಟ್ಟಾಗಿದೆ. ಸ್ವಲ್ಪ ಮಣ್ಣು ಕಮ್ಮಿ ಆಗಿದೆ, ನಾಳೆ ಸ್ವಲ್ಪ ತಂದು ಹಾಕ್ತೀನಿ. ಮಣ್ಣು ಇವಾಗ ಇಲ್ಲ, ಖಾಲಿಯಾಗಿದೆ. 8 ಗಿಡ ನೆಟ್ಟಾಗಿದೆ, ಇನ್ನು ಸ್ವಲ್ಪ ಮಲ್ಗಿ ಗಿಡ ಇದೆ ನೆಡಲಿಕ್ಕೆ. ಫ್ರೆಂಡ್ಸ್, ಅಲ್ಲಿ ಲಾಸ್ಟ್ ಒಂದಿದೆಯಲ್ಲ, ಅದಕ್ಕೆ ಸ್ವಲ್ಪ ಮಣ್ಣು ಕಮ್ಮಿ ಆಗಿದೆ. ಅದಕ್ಕೆ ಸ್ವಲ್ಪ ನಾಳೆ ತಂದು ಹಾಕಬೇಕು. ಮತ್ತೆಲ್ಲಕ್ಕೆ ಮಣ್ಣು ಸಾಕು, ಇವತ್ತು ಹಾಕಿದ್ದು ಸಾಕಾಗುತ್ತೆ. ಸಾಕಾಗಲಿಲ್ಲ ಅಂದರೆ ನಾಳೆ ಸ್ವಲ್ಪ ಹಾಕಿದ್ರೆ ಆಯಿತು. ಇಷ್ಟು ಗಿಡ ನೆಟ್ಟಿದ್ದೆ, ಉಳಿದಿದ್ದೆಲ್ಲ ಮತ್ತೆ ಮುಂದೆ ನೆಡಬೇಕು. ತುಂಬ ಗ್ರೋ ಬ್ಯಾಗ್ ಇದೆಯಲ್ಲ, ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.